ಬೆಂಗಳೂರು ನಗರವನ್ನ ಸ್ವಚ್ಛವಾಗಿಡಬೇಕು ಎಂದು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ತೆಗೆದುಕೊಂಡಿದ್ದಾರೆ. ಇನ್ನ ಆ ಕಟ್ಟುನಿಟ್ಟಿನ ಕ್ರಮಗಳು ನೆಲಮಟ್ಟದಲ್ಲಿ ಯಾವ ರೀತಿ ಯಶಸ್ವಿಯಾಗಿದ್ದಾವೆ ಎಂಬುದನ್ನ ಇಂದು ರೆಬೆಲ್ ಟಿವಿಯ ರಿಯಾಲಿಟಿ ಚೆಕ್ ನಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡಬಹುದು. ಹಾಗೆ ನಾನು ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಸದ್ಯ ನಾನು ಇವತ್ತು ನಿಮಾನ್ಸ್ ಆಸ್ಪತ್ರೆಯ ಕಾಂಪೌಂಡ್ ಹಿಂಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಇದ್ದೀನಿ. ದೃಶ್ಯಾವಳಿಗಳಲ್ಲೂ ನೋಡಬಹುದು. ನನ್ನ ಎಡಭಾಗಕ್ಕೆ ಏನಿದೆ ಅಲ್ಲಿ ಸುಮಾರು ಆಗ್ಲೇ 4-5 ದಿನಗಳಿಂದ ಇಲ್ಲಿ ಸಾರ್ವಜನಿಕರು ಕಸವನ್ನ ಬಿಸಾಡಿರುವಂತದ್ದು. ಇಲ್ಲಿ ಯಾವುದೇ ರೀತಿಯ ಕಸವನ್ನ ಎತ್ತಲಾಗಿಲ್ಲ. ಈಗಾಗಲೇ ಏನು ಕೃಷ್ಣ ಬೈರೇಗೌಡ ಅವರು ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಏನಿರ್ತಾರೆ ಅವರಿಗೆ ಅಧಿಕಾರಿಗಳು ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರಾ, ಮನೆ ಮನೆಗೆ ಹೋಗಿ ಕಸವನ್ನ ತೆಗೆದುಕೊಳ್ತಿದ್ದಾರಾ, ಇಲ್ಲ ಅಲ್ಲಿನ ಪ್ರದೇಶಗಳಲ್ಲಿ ಕಸವನ್ನ ಹಾಕ್ತಿದ್ದಾರಾ, ಅಲ್ಲೇ ನೀವೇ ಹೋಗಿ ಅದನ್ನ ಚೆಕ್ ಮಾಡಬೇಕು ಎಂದು ಆದೇಶವನ್ನ ಮಾಡಿರ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಕ್ರಮಗಳು ಇನ್ನು ಯಶಸ್ವಿ ಆಗಿಲ್ಲ. ನೋಡ್ಬೋದು ನೀವು ರೆಬೆಲ್ ಟಿವಿ ರಿಯಾಲಿಟಿ ಚೆಕ್ ನಲ್ಲೂ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಕಸ ಹಾಗೆ ಒತ್ತುವರಿ ಆಗಿಲ್ಲ, ಹಾಗೆ ಇರುವಂತದ್ದು. ಇನ್ನ ಸೋಫಾ ಆಗಿರ್ಬೋದು, ಹಾಗೆ ಜನರು ದಿನನಿತ್ಯ ಇಲ್ಲಿ ಕಸವನ್ನ ಬಿಸಾಡ್ತಾ ಹೋಗ್ತಾರೆ. ಈಗ್ಲೂ ಸಹ ಇಲ್ಲೇ ಕಸವನ್ನ ತಂದು ಹಾಕುವ ಕಾರ್ಯ ಕೂಡ ಆಗ್ತಿರುವಂತದ್ದು. ಇನ್ನ ಇಲ್ಲೊಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಕೇಂದ್ರ ನಗರ ಪಾಲಿಕೆ ಅಂತ ಬೋರ್ಡ್ ಕೂಡ ಇದೆ. ಅಲ್ಲೇ ಕಸವನ್ನ ತಂದು ಹಾಕ್ತಾ ಇರುವಂತದ್ದು. ಹಾಗೆ ಪಕ್ಕದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇರುವಂತದ್ದು. ಆ ಶುದ್ಧ ನೀರಿನ ಘಟಕದ ಈಗಾಗ್ಲೇ ಅದಕ್ಕೆ ಬೀಗ ಮುದ್ರೆಯನ್ನ ಹಾಕಲಾಗಿದೆ. ಅಲ್ಲಿ ಯಾವುದೇ ರೀತಿಯ ನೀರನ್ನ ಪೂರೈಸಲು ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಆ ಶುದ್ಧ ನೀರಿನ ಘಟಕವನ್ನ ಇಲ್ಲಿ ತೆರಿಬೇಕಾಗಿತ್ತು ಎಂಬ ಪ್ರಶ್ನೆ ಕೂಡ ಮೂಡುವುದು ಸಹಜ. ಇನ್ನ ಹಿಂಗೆ ಆದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯ ಕಸವನ್ನ ನಿರ್ವಹಿಸ್ತಾರೆ, ಬೆಂಗಳೂರಿನ ಜನರಿಗೆ ಈಗಾಗಲೇ ಹೇಳಿರುವಂತದ್ದು ಬೆಂಗಳೂರನ್ನ ನಾವು ಸ್ವಚ್ಛವಾಗಿಡ್ತೀವಿ ಅಂತ. ಇದೇ ಮುಂದುವರೆದ್ರೆ ಮುಂದೆ ಯಾವೆಲ್ಲ ರೀತಿಯ ತೊಂದರೆಗಳನ್ನ ಸರ್ಕಾರ ಅನುಭವಿಸಬೇಕಾಗತ್ತೆ ಎಂಬುದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ರೆಬೆಲ್ ಟಿವಿ, ಬೆಂಗಳೂರು.